ಹಾಯ್ ಹೆಲೋ ನಮಸ್ತೆ ಎಲ್ಲರಿಗೂ ಆಲ್ ಇನ್ಫೋ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಟಾಪಿಕ್ ವಾಟ್ ಈಸ್ ವೇರಿಯೇಬಲ್. ವೇರಿಯೇಬಲ್ ಅಂದರೆ ಏನು? ಇಟ್ ಈಸ್ ಅ ನೇಮ್ ಫಾರ್ ದ ಮೆಮೊರಿ ಲೊಕೇಶನ್ ವಿಚ್ ಕ್ಯಾನ್ ಸ್ಟೋರ್ ವ್ಯಾಲ್ಯೂಸ್. ಕಂಪ್ಯೂಟರ್ ಮೆಮೊರಿನಲ್ಲಿ ಒಂದು ವ್ಯಾಲ್ಯೂನ ಸ್ಟೋರ್ ಮಾಡೋದಕ್ಕೆ ಆ ಮೆಮೊರಿ ಲೊಕೇಶನ್ಗೆ ಕೊಡುವಂತಹ ಹೆಸರೇ ವೇರಿಯೇಬಲ್. ಫಾರ್ ಎಕ್ಸಾಂಪಲ್, ಏಜ್ ಈಸ್ ಈಕ್ವಲ್ ಟು 25. ಇದರಲ್ಲಿ ಏಜ್ ಅನ್ನೋದು ಒಂದು ವೇರಿಯೇಬಲ್, 25 ಅನ್ನೋದು ಅದರ ವ್ಯಾಲ್ಯೂ. ವೇರಿಯೇಬಲ್ ಹೆಸರನ್ನು ಯೂಸ್ ಮಾಡಿಕೊಂಡು ನಾವು ಅದರ ವ್ಯಾಲ್ಯೂಸ್ನ ಚೇಂಜ್ ಮಾಡಬಹುದು, ಪ್ರಿಂಟ್ ಮಾಡಬಹುದು, ಕ್ಯಾಲ್ಕುಲೇಷನ್ ಮಾಡಬಹುದು. ಈ ವೇರಿಯೇಬಲ್ಸ್ಗಳನ್ನು 3 ಟೈಪ್ಸ್ ಆಗಿ ಡಿವೈಡ್ ಮಾಡಿದ್ದಾರೆ: ಲೋಕಲ್ ವೇರಿಯೇಬಲ್, ಇನ್ಸ್ಟೆಂಟ್ ವೇರಿಯೇಬಲ್ ಆ್ಯಂಡ್ ಸ್ಟ್ಯಾಟಿಕ್ ವೇರಿಯೇಬಲ್. ಲೋಕಲ್ ವೇರಿಯೇಬಲ್ ಅಂದರೆ ಏನು? A variable that is declared inside a method, constructor or block. It is used only inside that method. It must be initialized before use. It does not have default value. ಮೆಥಡ್, ಕನ್ಸ್ಟ್ರಕ್ಟರ್ ಅಥವಾ ಒಂದು ಬ್ಲಾಕ್ನ ಒಳಗೆ ಡಿಕ್ಲೇರ್ ಮಾಡಿದ ವೇರಿಯೇಬಲ್ಗೆ ಲೋಕಲ್ ವೇರಿಯೇಬಲ್ ಅಂತ ಹೇಳ್ತಾರೆ. ಅದು ಆ ಒಂದು ಪರ್ಟಿಕ್ಯುಲರ್ ಮೆಥಡ್, ಕನ್ಸ್ಟ್ರಕ್ಟರ್ ಅಥವಾ ಬ್ಲಾಕ್ ಒಳಗೆ ಮಾತ್ರ ವರ್ಕ್ ಆಗುತ್ತೆ. ಅದರಿಂದ ಹೊರಗಡೆ ಯೂಸ್ ಮಾಡೋದಕ್ಕೆ ಆಗಲ್ಲ. ಯಾವುದೇ ಲೋಕಲ್ ವೇರಿಯೇಬಲ್ನ ಯೂಸ್ ಮಾಡೋದಕ್ಕಿಂತ ಮುಂಚೆ ವ್ಯಾಲ್ಯೂನ ಅಸೈನ್ ಮಾಡಬೇಕಾಗತ್ತೆ ಅಥವಾ ಇನಿಷಿಯಲೈಸ್ ಮಾಡಬೇಕಾಗತ್ತೆ. ಹಾಗೆ ಲೋಕಲ್ ವೇರಿಯೇಬಲ್ಗೆ ಯಾವುದೇ ಡಿಫಾಲ್ಟ್ ವ್ಯಾಲ್ಯೂ ಇರುವುದಿಲ್ಲ. ಫಾರ್ ಎಕ್ಸಾಂಪಲ್, ಈ ಒಂದು ಪ್ರೋಗ್ರಾಮ್ನಲ್ಲಿ ಏಜ್ ಈಸ್ ಈಕ್ವಲ್ ಟು 25 ಅನ್ನೋದು ಲೋಕಲ್ ವೇರಿಯೇಬಲ್. ಈ ಲೋಕಲ್ ವೇರಿಯೇಬಲ್ ಶೋ ಅನ್ನುವ ಮೆಥಡ್ ಒಳಗಡೆ ಕ್ರಿಯೇಟ್ ಆಗಿದೆ. ಅದನ್ನು ನಾವು ಶೋ ಅನ್ನುವ ಮೆಥಡ್ ಒಳಗೆ ಮಾತ್ರ ಯೂಸ್ ಮಾಡಬಹುದು. ಯಾವುದೇ ರೀತಿಯ ಆಪರೇಷನ್ಸ್ಗಳನ್ನು ಮಾಡಬಹುದು, ಬಟ್ ಆ ಮೆಥಡ್ನ ಹೊರಗಡೆ ಅದನ್ನು ಯೂಸ್ ಮಾಡೋದಕ್ಕೆ ಆಗಲ್ಲ. ಪ್ರಾಕ್ಟಿಕಲಿ ವರ್ಕ್ ಮಾಡಬೇಕಾದ್ರೆ ಮೆಥಡ್ ಇಂದ ಹೊರಗೆ ಬಂದ ತಕ್ಷಣ ಆ ಒಂದು ವೇರಿಯೇಬಲ್ ಮೆಮೊರಿಯಿಂದ ಇರೇಸ್ ಅಥವಾ ಡಿಲೀಟ್ ಆಗುತ್ತೆ. ಇನ್ಸ್ಟೆನ್ಸ್ ವೇರಿಯೇಬಲ್ ಅಥವಾ ನಾನ್ ಸ್ಟ್ಯಾಟಿಕ್ ವೇರಿಯೇಬಲ್ ಅಂದರೆ ಏನು? A variable that is declared inside a class but outside methods. It belongs to the object of the class, gets default values if not assigned, accessed using object references. ಒಂದು ವೇರಿಯೇಬಲ್ನ ಕ್ಲಾಸ್ನ ಒಳಗಡೆ ಮೆಥಡ್ನ ಹೊರಗಡೆ ಡಿಕ್ಲೇರ್ ಅಥವಾ ಕ್ರಿಯೇಟ್ ಮಾಡಿದರೆ ಅದನ್ನು ಇನ್ಸ್ಟೆನ್ಸ್ ವೇರಿಯೇಬಲ್ ಅಂತ ಕರಿತೀವಿ. ಇನ್ಸ್ಟೆನ್ಸ್ ವೇರಿಯೇಬಲ್ ಕ್ಲಾಸ್ನ ಆಬ್ಜೆಕ್ಟ್ಗೆ ಸೇರಿದ್ದು. ನಾವು ಯಾವುದೇ ವ್ಯಾಲ್ಯೂಸ್ನ ಅಸೈನ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ವ್ಯಾಲ್ಯೂಸ್ನ ತಗೊಳುತ್ತೆ. ಆಬ್ಜೆಕ್ಟ್ ರೆಫರೆನ್ಸನ್ನು ಯೂಸ್ ಮಾಡಿಕೊಂಡು ಇನ್ಸ್ಟೆನ್ಸ್ ವೇರಿಯೇಬಲ್ಗಳನ್ನು ಆಕ್ಸೆಸ್ ಮಾಡಬಹುದು. ಫಾರ್ ಎಕ್ಸಾಂಪಲ್, ಈ ಒಂದು ಪ್ರೋಗ್ರಾಮ್ನಲ್ಲಿ ಏಜ್ ಮತ್ತು ನೇಮ್ ಅನ್ನೋದು ಇನ್ಸ್ಟೆನ್ಸ್ ವೇರಿಯೇಬಲ್. ಇವುಗಳನ್ನು ಸ್ಟೂಡೆಂಟ್ ಅನ್ನೋ ಕ್ಲಾಸ್ನ ಒಳಗಡೆ ಡಿಸ್ಪ್ಲೇ ಅನ್ನುವ ಮೆಥಡ್ನ ಹೊರಗಡೆ ಡಿಕ್ಲೇರ್ ಮಾಡಿದ್ದಾರೆ. ಸ್ಟ್ಯಾಟಿಕ್ ವೇರಿಯೇಬಲ್ ಅಥವಾ ಕ್ಲಾಸ್ ವೇರಿಯೇಬಲ್ ಅಂದರೆ ಏನು? A variable declared inside a class with the static keyword, belongs to the class not to objects, same value shared across all objects, gets default values. ಸ್ಟ್ಯಾಟಿಕ್ ಕೀವರ್ಡ್ಸ್ನ ಯೂಸ್ ಮಾಡಿಕೊಂಡು ಕ್ಲಾಸ್ನ ಒಳಗಡೆ ಮೆಥಡ್ನ ಹೊರಗಡೆ ಕ್ರಿಯೇಟ್ ಮಾಡಿರುವ ವೇರಿಯೇಬಲ್ನ ಸ್ಟ್ಯಾಟಿಕ್ ವೇರಿಯೇಬಲ್ ಅಂತ ಕರಿತೀವಿ. ಸ್ಟ್ಯಾಟಿಕ್ ವೇರಿಯೇಬಲ್ ಕ್ಲಾಸ್ಗೆ ಸೇರಿದ್ದು ಆಬ್ಜೆಕ್ಟ್ಗೆ ಅಲ್ಲ. ಸೇಮ್ ವ್ಯಾಲ್ಯೂಸ್ನ ಎಲ್ಲ ಆಬ್ಜೆಕ್ಟ್ಗಳು ಯೂಸ್ ಮಾಡ್ಕೊಳ್ಬಹುದು. ಯಾವುದೇ ವ್ಯಾಲ್ಯೂನ ಅಸೈನ್ ಮಾಡಿಲ್ಲ ಅಂದರೆ ಡಿಫಾಲ್ಟ್ ವ್ಯಾಲ್ಯೂಸ್ನ ತಗೊಳುತ್ತೆ. ಫಾರ್ ಎಕ್ಸಾಂಪಲ್, ಈ ಒಂದು ಪ್ರೋಗ್ರಾಮ್ನಲ್ಲಿ ಸ್ಕೂಲ್ ನೇಮ್ ಅನ್ನೋದು ಸ್ಟ್ಯಾಟಿಕ್ ವೇರಿಯೇಬಲ್. ಇದನ್ನು ಡಿಕ್ಲೇರ್ ಮಾಡಬೇಕಾದ್ರೆ ಸ್ಟ್ಯಾಟಿಕ್ ಕೀವರ್ಡ್ನ ಯೂಸ್ ಮಾಡಿದ್ದಾರೆ. ಹಾಗೆ ಈ ವೇರಿಯೇಬಲ್ ಸ್ಟೂಡೆಂಟ್ ಅನ್ನೋ ಕ್ಲಾಸ್ನ ಒಳಗಡೆ ಡಿಸ್ಪ್ಲೇ ಅನ್ನುವ ಮೆಥಡ್ನ ಹೊರಗಡೆ ಇದೆ. ಈ ಮೆಥಡ್, ಕ್ಲಾಸ್, ಆಬ್ಜೆಕ್ಟ್ ಹೊಸ ಹೆಸರುಗಳನ್ನ ಕೇಳಿದಾಗ ಖಂಡಿತವಾಗ್ಲೂ ಕನ್ಫ್ಯೂಸ್ ಆಗುತ್ತೆ. ಮುಂದೆ ಎಲ್ಲ ಟಾಪಿಕ್ಗಳು ಕವರ್ ಆಗ್ತಾ ಎಲ್ಲವೂ ಈಸಿಯಾಗಿ ಅರ್ಥ ಆಗುತ್ತೆ. ಡೋಂಟ್ ವರಿ. ಹ್ಯಾಪಿ ಲರ್ನಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.